ಅವರೇ ಚೆನ್ನಾಗಿ ಬಂದಿದೆಯಾ? ಒಂದೊಂದು ಬ್ರಾಂಚಲ್ಲಿ ಮಿನಿಮಮ್ 18ರಿಂದ 20 ಇರಬೇಕು. 4ರಿಂದ 6 50% ಅವರೆಕಾಳು ಫೇಮಸ್. ಆಗಬೇಕಾಗಿತ್ತು ಹುಣಸೂರಲ್ಲಿ 1050 ಹೆಕ್ಟರ್ ಅಷ್ಟೇ ಬಿತ್ತನೆ ಆಗಿರುತ್ತೆ. 1050 ಆಮೇಲೆ ರೇನ್ ಡೆಫಿಸಿಟ್ 55% ರೇನ್ ಡೆಫಿಸಿಟ್. ಅದು 3 ಕಾಳು ಸೇರಿ 1 ಕಾಳು ಬರುತ್ತೆ. ಈ ಅಲಸಂದಿ ಕಾಳು ಅಲ್ಲಿ ಇದು ಎಲ್ಲ ಇಂಟರ್ಕ್ರಾಪಿಂಗ್ ಮಾಡಿದವರು ಎಲ್ಲ ಲಾಸ್ಟ್ ಇಲ್ವಲ್ಲ ಸರ್. ಈಗ ಏಪ್ರಿಲಲ್ಲಿ 85% ಕೊರತೆ, ಮೇನಲ್ಲಿ 23% ಕೊರತೆ. ನಾವು ಹಾಕದೆ ಏಪ್ರಿಲಲ್ಲೇ ಮಳೆ ಆಗಲಿ. ಈಗ ಜನವರಿ ಮತ್ತು ಜೂನಲ್ಲಿ ಜುಲೈನಲ್ಲಿ 90 ಡೇಸ್ ಇವರು ಮಳೆ ಬಂದಾಗ ಹಾಕಿರ್ತಾರೆ. ಆಮೇಲೆ ನಮಗೆ ಕ್ರಿಟಿಕಲ್ ಸ್ಟೇಜಸ್ ಒಂದು ಫ್ಲವರಿಂಗು, ಒಂದು ಗ್ರ್ಯಾಂಡ್ ಗ್ರೋತ್ ಪೀರಿಯಡ್, ಬೆಳವಣಿಗೆ ಅಂತ ಯಾವುದು ಫ್ಲವರ್ ಆಗಿ ಕಾಳು ಕಟ್ಟೋ ಅಂಥ ಟೈಮಲ್ಲಿ ಮಳೆ ಹೋಯ್ತು ಅಂದರೆ ಅದು ಏನೇ ಬೆಳೆದಿದ್ರು ಕೂಡ ಓದಂಗಿಲ್ಲ. ಜೂನ್ 1, 2 ಮಳೆ ಬಂದರೆ ಮತ್ತು ಜೂನ್ 17 ಮಳೆ ಬಂದಿದೆ. ಅದು ಎಷ್ಟು ಇದು ಎಫೆಕ್ಟಿವ್ ರೈನ್ ವಾಟರ್ 2.5 mm. ರೈನ್ ಇದೆ ಅಂದರೆ 2.5 mm ಅಂತೀವಿ. ಆಮೇಲೆ ಸ್ವಲ್ಪ ಆಗಿದೆ, ಪಿರಿಯಾಪಟ್ಟಣ ಚೆನ್ನಾಗಿದೆ. ಸ್ವಲ್ಪ ನಮಗೆ ಇದರಲ್ಲಿ 20,000 ಹೆಕ್ಟರ್ ಬಂದಿದೆ. ಬಟ್ ಅದರಲ್ಲಿ 2,000 ಹೆಕ್ಟರು ಯಾಕೆಂದರೆ ರೈನ್ ಕಡಿಮೆ ಇರೋದು ಮತ್ತು ಲೇಟ್ ಫ್ಲೋಯಿಂಗ್ ಆದಾಗ ಸ್ಟಂಟೆಡ್ ಗ್ರೋತೆ ಬಂದಿಲ್ಲ. ಆ ರೀತಿ 2,000 ಹೆಕ್ಟರ್ ನಾವು ಅಲ್ಲಿ ಹಿಂದೆ ಬರೋಣ ಸರ್. ಹಂಗೆ ಒಂಚೂರು ಸರ್ ಒಂಚೂರು ಅಗಲಾಗಿ ಸರ್. ಹಂಗೆ ಈಗ ಆಂಧ್ರದಲ್ಲಿ ನೀವು ಒಂಚೂರು ಕ್ಯಾಮ್ರಾ ಹಿಂದೆ ಸ್ವಲ್ಪ ಹಿಂದೆ ಮೊನ್ನೆ ಘೋಷಣೆ ಮಾಡೋದು. ಅದಕ್ಕೆ ನಮ್ಮಲ್ಲೂ ಲಾಸ್ಟ್ ಟೈಮು ರೇಟ್ ತುಂಬ ಕಡಿಮೆ ಆಗೋಯ್ತು. ಅಟ್ಲೀಸ್ಟ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಸೇರಿ ಸ್ವಲ್ಪ ಕ್ಯಾಮ್ರಾ ₹90 ಆಗಿದೆ. 400 ಇತ್ತು, ಅದು ₹190 ಆಗಿದೆ. ಟೊಬ್ಯಾಕೋಗೆ ಅದಕ್ಕೆ ಈ ಸಲ ಮಾಡೋರು ಈಗ 50,000 ಒಂದು ಬ್ಯಾಲೆನ್ಸ್ಗೆ ಅಂತ ಆಂಧ್ರ ಪ್ರದೇಶ ಕೇಂದ್ರ ಕಚೇರಿಯಿಂದ ಫೋನ್ ಮಾಡಿ ಬೋತ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೆ ಅದೊಂದು ಇನಿಷಿಯೇಟಿವ್ ತಗೊಂಡು ಮಾಡಿ ಡೀಟೇಲ್ ಕಳಿಸಿ ಅಂತ ಕೇಳಿದ್ರು ಸರ್. ಇವತ್ತು ಫೋನ್ ಮಾಡಿದ್ರು ನಮ್ಮ ಕೇಂದ್ರ ಕಚೇರಿ ಕಮಿಷನರ್ ಎಷ್ಟು ಬೇರನ್ ಇದು ಲೈಸೆನ್ಸ್ ಹೋಲ್ಡರ್ಸ್ ಇದೆಲ್ಲ ಡೀಟೇಲ್ ಕೊಡಿ ಅಂತ ಹೇಳಿ ಲಾಸ್ಟ್ ಟೈಮ್ ನಾನು ಸೆಷನ್ ರೈಸ್ ಮಾಡಿದ್ದೆ. ನಾವು ಹೇಳಿದ್ವಿ ಸರ್ ಲಾಸ್ಟ್ ಟೈಮ್ ತುಂಬ ರೇಟ್ ಇದ್ದೋಗಿ 130ಕ್ಕೆಲ್ಲ ಮಾರಿದ್ದಾರೆ ಸರ್. 130, ₹90 ಕೊಟ್ಟವ್ರೆ ಮಾರಿದ್ದಾರೆ ಸರ್. ಹಂಗಾಗಿ ಅದಕ್ಕೆ ₹90 ಕೊಡಿ ಸರ್ ಅಂತ ಕೊಡಿ ಅಂತ ಹೇಳಿದ್ವಿ ಸರ್. ತುಂಬ ಅನುಕೂಲ ಆಗುತ್ತೆ ಈ ಸಲ ಕೊಟ್ಟರೆ ರೈತರಿಗೆ ಅಂತ. ಅದಕ್ಕೆ ಮಾಹಿತಿ ಕೇಳಿದ್ದಾರೆ ಸರ್, ಕೊಡ್ತಾ ಇದ್ದಾರೆ. ಅದೊಂದೊಂಚೂರು ಪ್ರಪೋಸಲ್ ಕೊಡಿ ಸರ್. ಆಮೇಲೆ ಮುಖ್ಯವಾಗಿ ನಾವು ಮಾಧ್ಯಮದಿಂದ ಹೇಗೆ ಬಂದಿದ್ದೀರಿ? ಸೊ ಈಗ ಇಲ್ಲಿ ಇದರಿಂದ ಮಾಹಿತಿ ಈಗಾಗಲೇ ತಪ್ಪದೆ ಅಂತ ಭಾವಿಸ್ತೀನಿ. ಈಗ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ಅದೇ ನಾನು ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಹೋಗಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀವಿ. ಹುಣಸೂರಿನಲ್ಲೂ ಕೂಡ ಭಾಳಷ್ಟು ಮಳೆ ಕೊರತೆ ಆಗಿದೆ. ಆಲ್ಮೋಸ್ಟ್ 55% ರೈನ್ ಡೆಫಿಸಿಟ್ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಬೇರೆ ಬೇರೆ ಬೆಳೆಗಳಿಗೆ ಇಳುವರಿ ಪರಿಣಾಮ ಬೀರಿದೆ. ಈಗ ಇಲ್ಲಿ ನೋಡ್ತಿರೋಂಗೆ, ಈ ಫೀಲ್ಡಲ್ಲಿ ನೋಡ್ತಿರೋಂಗೆ ಅಲಸಂದೆ, ಅವರೆ ಇವೆಲ್ಲ ಇಳುವರಿ ಕಮ್ಮಿ ಆಗಿದೆ. ಮತ್ತು ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ಹೊಗೆಸೊಪ್ಪು ಕೂಡ ನಮ್ಮ ಹುಣಸೂರು ಭಾಗದಲ್ಲಿ ಕ್ವಾಲಿಟಿ ಕಮ್ಮಿ ಆಗಿದೆ, ಇಳುವರಿ ಕಮ್ಮಿ ಆಗಿದೆ. ಸುಮಾರು 21,000 ಹೆಕ್ಟೇರಲ್ಲಿ ಮಾಡೋದ್ರೊಳಗೆ ಒಂದು 2,000 ಹೆಕ್ಟೇರಲ್ಲಿ ಹೊಗೆಸೊಪ್ಪು ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಬೆಳೆಗಳಿಗೂ ಕೂಡ ಪರಿಣಾಮ ಬೀರಿದೆ ಮಳೆ ಕೊರತೆಯಿಂದಾಗಿ. ಸೊ ರೈತರು ಸಂಕಷ್ಟದಲ್ಲಿದ್ದಾರೆ. ಸೊ ಇದನ್ನೆಲ್ಲ ವರದಿನ ನಾವು ಸರ್ಕಾರಕ್ಕೆ ಕೊಡ್ತೇವೆ ಸರ್. ಮುಖ್ಯವಾಗಿ ಇಲ್ಲಿ ಪ್ರಮುಖವಾದ ಇನ್ನೊಂದು ಬೆಳೆ ಮುಸ್ಕಿನ ಜೋಳ ಸರ್. ಯಾವ ಸರ್ ರೋಗ ಅದು? ಅದು ಭಾಳ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಸರ್. ಅದಕ್ಕೆ ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಹೇಳಿದ್ದಾರೆ. ಅದು ಮುಸ್ಕಿನ ಜೋಳ ಏನು, ಅದು ಸಾಯಿಲ್ದು ಫರ್ಟಿಲೈಸೇಷನ್ ಕಮ್ಮಿ ಆಗಿಬಿಡುತ್ತೆ. ಒಂದೇ ಸಿಂಗಲ್ ಕ್ರಾಪ್ ಯಾವಾಗಲೂ ಆಗ್ತಾ ಇದೆ. ಅದು ರೊಟೇಷನಲ್ಲಿ ಆಗಬೇಕು. ರೈತರಿಗೆ ಅದನ್ನು ತಿಳಿಸಿದ್ರು ಕೂಡ ಪಾಪ ರೊಟೇಷನಲ್ಲಿ ಆಗಿಲ್ಲ. ಹಾಗಾಗಿ ಬಿಳಿಸುಳಿ ರೋಗ ಬಂದ್ಬಿಟ್ಟಿದೆ. ಅದು ತಡೆಯೋದಕ್ಕಾಗೋದೂ ಇಲ್ಲ. ಒಂದ್ಸರಿ ಬಂದಮೇಲೆ ಅದನ್ನು ಮತ್ತೆ ಕ್ಯೂರ್ ಮಾಡಿ ಇದು ಇಳುವರಿ ಹೆಚ್ಚೋಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಕೃಷಿ ಅಧಿಕಾರಿಗಳು ಎಲ್ಲರಿಗೂ ಮಾಹಿತಿ ಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲಿ ಮುಸ್ಕಿನ ಜೋಳ
ಬೆಳೆಸಿದ್ದೀರಿ, ಸಿಂಗಲ್ ಕ್ರಾಪ್ ಹಾಕಬೇಡಿ, ಬೇರೆ ಬೇರೆ ಕ್ರಾಪ್ಸು ಸಹಿಸಿ, ಮತ್ತು ಬಹಳ ವರ್ಷಗಳಿಂದ ಮುಸ್ಕಿನ ಜೋಳ ಹಾಕಿದ್ರೆ ಬೇರೆ ರೊಟೇಷನ್ ಕ್ರಾಪ್ಸ್ ಹಾಕಿ ಅಂತ ಹೇಳಿ ಅದೇ ಇಲ್ಲ ಸರ್, ಅದು ಭಾಳ ವರ್ಷದಿಂದ ಬೆಳೀತಾ ಇದೆ. ಈ ಸಾರಿ ತುಂಬಾ ಆಗಿದೆ. ಅದಕ್ಕೇನಾದ್ರೂ ಸರ್ಕಾರದಿಂದ ಆ ರೈತರಿಗೆ ಏನಾದರೂ ಪರಿಹಾರ ಕೊಡ್ಲಿಕ್ಕೆ ಏನಾದರೂ ಅವಕಾಶ ಇದೆ? ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ತೀನಿ, ಖಂಡಿತ ಪರಿಹಾರ ಪ್ರಾವಿಷನ್ ಇದೆ. ಅದಕ್ಕೆ ಆ ಥರ ರೋಗ ಇದರಲ್ಲಿಲ್ಲ, NDRF ಆಗಲಿ ಮತ್ತೆ ಯಾವುದ್ರಲ್ಲೂ ಇಲ್ಲ ಸರ್. ಅದರೊಳಗೆ ನಮ್ಮ ವಿಶೇಷವಾಗಿ ಡಿಸಾಸ್ಟರ್ ರಿಲೀಫ್ ಇದ್ರೊಳಗೆ ಆ ರೋಗಕ್ಕೆ ಪರಿಹಾರ ಕೊಡುವಂಥ ಪ್ರಾವಿಷನ್ ಇಲ್ಲ. ಸೊ ಹಾಗಾಗಿ ನಮ್ಮ ವಿಶೇಷವಾಗಿ ಏನಾದರೂ ರೈತರ ನೆರವಿಗೆ ಬಗ್ಗೆ ಸರ್ಕಾರ ಬರೋಕ್ಕಾಗುತ್ತೆ ಗೊತ್ತಿಲ್ಲ, ಕೇಳಬೇಕಾದ್ರೆ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳ ಒಂದು ಅಧಿಕಾರಿಗಳ ಜೊತೆ ಸಭೆ ಮಟ್ಟದಲ್ಲಿ ಆದ್ರೆ ಮಾತ್ರ ಅದೇನು